ಓಂ ಸಾಯಿರಾಮ್. ವಿಶೇಷವಾಗಿ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಬಾಬಾರವರ ವ್ರತವನ್ನು ಮಾಡುವುದು ಏಕೆ, ಅದರ ಫಲಗಳೇನು ಮತ್ತು ಜೊತೆಗೆ ಮೊದಲನೇದಾಗಿ ನಿಯಮಗಳನ್ನ ತಿಳ್ಕೊಳ್ಳೋಣ. ಅಂದ್ರೆ ಬಾಬಾರವರ ವ್ರತವನ್ನು ಮಾಡಬೇಕು ಮೊದಲು ಏನೇನು ನಿಯಮ ಇರುತ್ತೆ, ಏನೇನು ನಿಯಮವನ್ನ ನಾವು ಅನುಸರಿಸಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಪೂಜೋಪಕರಣಗಳನ್ನ ನಾವು ಜೋಡಿಸ್ಕೋಬೇಕು, ಇದನ್ನ ಮೊದಲು ನಾವು ತಿಳ್ಕೊಳ್ಳೋಣ ಅಲ್ವಾ. ನಾವು ಮೊದಲನೇದಾಗಿ ನಾವು ವ್ರತವನ್ನು ಮಾಡೋದು ಹೇಗೆ, ಅದ್ರ ಫಲಗಳೇನು ಅಂತ ತಿಳ್ಕೊಳಕ್ ಮೊದಲು ಅದ್ರದ್ದು ಒಂದೊಂದೇ ಮೆಟ್ಲನ್ನ ಹತ್ಕೊಂಡು ಹೋಗೋಣ. ಅಂದ್ರೆ ಒಂದೊಂದೇ ಸ್ಟೆಪ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ನಿಯಮಗಳನ್ನ ತಿಳ್ಕೊಳ್ಳೋಣ. ಅಂದ್ರೆ ಬಾಬಾರವರ ವ್ರತವನ್ನು ಮಾಡ್ಲಿಕ್ಕೆ ಯಾವ ವಾರ ಸೂಕ್ತ ಅಲ್ವಾ. ನಾವು ಎಲ್ಲ ವಾರವೂ ಕೂಡ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರವಾಗಿ ನಾವು ಬಾಬಾರವರ ವ್ರತವನ್ನು ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಗುರುವಾರವೇ ಮಾಡಬೇಕು. ಯಾಕೆಂದ್ರೆ ಗುರುವಾರ ಅನ್ನೋದು ಗುರುಗಳ ವಾರ. ಬಾಬಾರವರು ಗುರು ಆಗಿರೋದ್ರಿಂದ, ಗುರುಗಳ ವಾರ ಆಗಿರೋದ್ರಿಂದ ನಾವು ಗುರುವನ್ನ ನಾವು ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ಗುರುವಾರವೇ ಮಾಡಬೇಕು. ಹಾಗಾಗಿ ಗುರುವಾರ ಸೂಕ್ತವಾಗಿ ಇರುತ್ತೆ, ಸರಿನಾ. ಜೊತೆಗೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಬಾಬಾರವರ ಪೂಜೆಯನ್ನು ಮಾಡ್ಲಿಕ್ಕೆ ಯಾವ ವಯಸ್ಸಿನವರಾಗಿರ್ಬೇಕು ಅಲ್ವಾ, ಅದನ್ನ ಮೊದಲು ತಿಳ್ಕೊ. ಬಾಬಾರವರು ವಿಶೇಷವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಪೂಜೆಯನ್ನು ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತ ಜಾತಿ ಮತ ಭೇದ ಲಿಂಗ ಭೇದವಿಲ್ಲದೆ ನನ್ನ ಪೂಜೆಯನ್ನು ಮಾಡಬಹುದು. ಅದೇ ರೀತಿಯಾಗಿ ಯಾವ ವಯಸ್ಸಿನವರು ಬೇಕಾದ್ರೂ ಮಾಡ್ಬೋದಂತೆ ಬಾಬಾರ ಪೂಜೆನ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ವೃದ್ಧಾಪ್ಯದವರೆಗೂ ಕೂಡ ಶಕ್ತಿ ಇದ್ದರೆ ಅವರು ಕೂಡ ಮಾಡ್ಬೋದು. ಯಾಕೆಂದ್ರೆ ಬಾಬಾ ಅಂದ್ರೆ ಯಾರಿಗೆ ತಾನೇ ಇಷ್ಟ ಹೇಳಿ ಹೇಳಿ. ಚಿಕ್ಕ ವಯಸ್ಸಿನ ಹಿಡಿದು ಮಧ್ಯಾಂತರದವರು ಆಗಿರೋದ್ರಿಂದ ಹಿಡಿದು ಜೊತೆಗೆ ವಯಸ್ಸಿನವ್ರಿಗೂ ಕೂಡ ಬಾಬಾರವರು ಅಂದ್ರೆ ಇಷ್ಟ ಅಲ್ವಾ. ಅದಕ್ಕೋಸ್ಕರವಾಗಿ ಯಾವ ವಯಸ್ಸಿನವರಾದ್ರೂ ಮಾಡ್ಬೋದಂತೆ. ಆ ಬಾಬಾರವರ ಪೂಜೆ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತ ವಯಸ್ಸಿನ ವಯೋಮಿತಿ ಇರೋದಿಲ್ವಂತೆ. ಆ ರೀತಿಯಾಗಿ ಹಾಗಾಗಿ ಬಾಬಾರವರ ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಯಾವ ವಯಸ್ಸಿನವರಾದ್ರೂ ಮಾಡ್ಬೋದಂತೆ, ಸರಿನಾ. ಅದೊಂದಾಯ್ತು. ಇನ್ನ ಬಾಬಾರವರ ಪೂಜೆಯನ್ನು ಮಾಡುವಂತ ಸಮಯದಲ್ಲಿ ನಾವು ಉಪವಾಸ ಇರ್ಬೇಕಾ? ಖಂಡಿತವಾಗಿಯೂ ಇರ್ಬೇಕು. ಯಾಕೆ ಅಂತ ಕೇಳಿದ್ರೆ, ನಾವು ಹೊಟ್ಟೆ ತುಂಬಾ ಊಟ ಮಾಡಿ ಪೂಜೆ ಕೂತ್ಕೊಂಡು ನಮಗೆ ನಿದ್ದೆ ಬರುವಂತದ್ದು, ಆಕಳಿಕೆ ಬರುವಂತದ್ದು, ಅಂದ್ರೆ ಪೂಜೆ ಮಾಡುವಂತಹ ಸಮಯದಲ್ಲಿ ನಮ್ಗೆ ಪೂಜೆಯನ್ನು ಮಾಡ್ಲಿಕ್ಕೆ ನಮ್ಗೆ ಆ ಕಡೆಗೆ ಜ್ಞಾನನೇ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಉಪವಾಸ ಇರಬೇಕು. ಅಂದ್ರೆ ಯಾವ ಟೈಮು ಅಂದ್ರೆ ಯಾವ ಸಮಯ, ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ನಾವು ಮುಂದೆ ತಿಳಿಸ್ಕೊಳ್ತಾ ಹೋಗ್ತೀವಿ. ಖಂಡಿತವಾಗಿ ಉಪವಾಸ ಇರಬೇಕು, ಆದ್ರೆ ಒಂದೊತ್ತು ಉಪವಾಸ ಇರಲೇಬೇಕು, ಸರಿನಾ. ಜೊತೆಗೆ ಬಾಬಾರವ್ರಿಗೆ ನೈವೇದ್ಯ ಏನ್ ಮಾಡ್ಬೇಕು ಅದನ್ನು ನಾವು ತಿಳ್ಕೊಬೇಕಲ್ವಾ. ನಾವು ಬರೀ ಪೂಜೆ ಮಾಡ್ಬಿಟ್ಟು ಸುಮ್ಮನೆ ಎದ್ ಬಂದ್ರೆ ಆಗಲ್ಲ. ಬಾಬಾರವರಿಗೆ ತೃಪ್ತಿ ಆಗುವಾಗ ನಾವು ನೈವೇದ್ಯವನ್ನು ಮಾಡ್ಬೇಕು. ಆ ನೈವೇದ್ಯವನ್ನು ಏನು ಮಾಡ್ಬೇಕು ಬಾಬಾರವ್ರಿಗೆ? ವಿಶೇಷವಾಗಿ ಬಾಬಾರವರಿಗೆ ತಿನಿಸು ಅಂದ್ರೆ ಇಷ್ಟ, ಅಂದ್ರೆ ಸಿಹಿ ತಿಂಡಿಗಳಂದ್ರೆ ಇಷ್ಟ, ಸರಿನಾ. ಏನು ಸಿಹಿ ತಿಂಡಿಗಳು ಅಂತ ಅಂದ್ರೆ ಪೇಡ ಆಗಿರ್ಬೋದು ವಿಶೇಷವಾಗಿ, ಸರಿನಾ. ಜೊತೆಗೆ ಏನಪ್ಪಾ ಅಂದ್ರೆ ಜಾಮೂನ್ಗಳಾಗಿರ್ಬೋದು, ಜಾಂಗೀರು, ಮೈಸೂರು ಪಾಕು ಏನಂದ್ರೂ ಇಷ್ಟ, ಸರಿನಾ. ಅವಾಗಿನ ಕಾಲದಲ್ಲಿ ಬಾಬಾರವರಿಗೆ ಪೇಡ ಅಂದ್ರೆ ಪಂಚ ಪ್ರಾಣ ಆಗ್ತದೆ. ನೀವು ಪಕ್ಕದಲ್ಲೇ ಪೇಡ ಅಂಗಡಿನೋ ಯಾವ್ದಾದ್ರು ನನ್ನಿ ಪಾರ್ಲರ್ ಇನ್ನೊಂದಿದೆ, ಪೇಡವನ್ನು ತಂದು ನೈವೇದ್ಯವನ್ನು ಮಾಡಬಹುದು, ಸರಿನಾ. ಮನೆಯಲ್ಲೇ ನಾನು ಮಾಡ್ಕೋತೀನಿ ಅಂದ್ರೆ ಜಾಮೂನ್ ಮಾಡ್ಬೋದು, ಸರಿನಾ. ಇಲ್ಲಪ್ಪ ನಾನು ಜಾಮೂನ್ ಆಗಲ್ಲ, ನಾನು ಬಾಬಾರವ್ರಿಗೆ ಇನ್ನೂ ಪ್ರಿಯವಾಗಿರೋದು ನಾನು ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ ಅಂತಂದ್ರೆ ಅದೂ ಇಷ್ಟ ಬಾಬಾರವ್ರಿಗೆ. ಅದನ್ನ ಬೇಕಾದ್ರೂ ಇಟ್ಟು ನಾವು ನೈವೇದ್ಯವನ್ನು ಮಾಡ್ತೀವಿ ಅಲ್ವಾ. ನಾವು ಮನೇಲಿ ಏನಿದೆ ನಮ್ಮ ಕೈಯಾರೆ ಮಾಡಿದ್ರೆ ಬಾಬಾ ಅವ್ರಿಗೆ ಇನ್ನೂ ಇಷ್ಟವಾಗಿರುತ್ತೆ. ಹಂಗಾಗಿ ರೊಟ್ಟಿ ಅಥವಾ ಚಪಾತಿ ಏನ್ ಬೇಕಾದ್ರೂ ಮಾಡ್ತೀವಿ, ಸರಿನಾ. ಇನ್ನು ಪೂಜಾ ಸಮಯದಲ್ಲಿ ಭಜನೆ ಮತ್ತೆ ಹಾಡುಗಳನ್ನ ಆಡ್ಬೋದಾ? ಖಂಡಿತವಾಗ್ಲೂ ಆಡ್ಬೇಕು. ಬಾಬಾರವರಿಗೆ ಭಜನೆ ಮತ್ತೆ ಸಂಗೀತ ಅಂದ್ರೆ ಪಂಚ ಪ್ರಾಣ ಆಗಿರುತ್ತೆ. ಆ ಸಮಯದಲ್ಲಿ ಪೂಜಾ ಎಲ್ಲ ಮುಗಿದ ನಂತರ ಸಮಯದಲ್ಲಿ ಬಾಬಾರವರಿಗೆ ಒಂದಷ್ಟು ಭಜನೆ, ಆ ಭಕ್ತಿ ಗೀತೆಗಳಾಗಿರ್ಬೋದು, ಇವೆಲ್ಲವನ್ನು ಆಡಿದ್ರೆ ಖಂಡಿತವಾಗಿಯೂ ಬಾಬಾರವರಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನಷ್ಟು ಭಕ್ತಿಯಿಂದ ನಿಮಗೆ ವರವನ್ನು ಕೊಡ್ತಾನೆ ಅಲ್ವಾ. ಅದಕ್ಕೋಸ್ಕರವಾಗಿ ಭಜನೆ ಮತ್ತು ಸಂಗೀತಗಳನ್ನ ಖಂಡಿತವಾಗ್ಲೂ ಹಾಡ್ಬೋದು. ಇನ್ನ ಯಾವ ರೀತಿ ಆಗಿ ಪೂಜೆಯನ್ನ ಮಾಡ್ಬೇಕು ಅಲ್ವಾ. ಬಾಬಾರವ್ರನ್ನ ಯಾವ ರೀತಿ ಇಡಬೇಕು, ಎಲ್ಲಿ ಇಡಬೇಕು, ಯಾವುದ್ರ ಮೇಲೆ ಇರಬೇಕು, ಇವೆಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಹೀಗೇನಪ್ಪ ಅಂದ್ರೆ ಎಷ್ಟು ಬುಕ್ಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಖಂಡಿತವಾಗ್ಲೂ ಕೂಡ 9 ವಾರಗಳು ಮಾಡಲೇಬೇಕು ಬಾಬಾರವ್ರ ವ್ರತವನ್ನು. ಜೊತೆಗೆ ಮಾಡುವಂತ ಸಮಯದಲ್ಲಿ 9 ಬುಕ್ಗಳನ್ನ ಇಡ್ಲೇಬೇಕು, ಅಂದ್ರೆ ಪ್ರತಿಗಳು, ಅಂದ್ರೆ 9 ವ್ರತದ ಬುಕ್ಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಜೊತೆಗೆ ಅದ್ರ ಜೊತೆಗೆ 9 ನಾಣ್ಯಗಳು ನಿಮಗೆ ಶಕ್ತಿ ಅನುಸಾರ, 9 ಒಂದೊಂದು ರೂಪಾಯಿದು ಆಗಿರ್ಬೋದು, 5 ರೂಪಾಯಿದು ಆಗಿರ್ಬೋದು, 10 ರೂಪಾಯಿದು ಆಗಿರ್ಬೋದು. ಇನ್ನೂ ನನಗೆ ಶಕ್ತಿ ಇದೆಯಪ್ಪ 100 ರೂಪಾಯಿ ಇಟ್ಟು ನಾನು ಪೂಜೆಯನ್ನ ಮಾಡ್ತೀನಿ ಅನ್ನೋರು ಕೂಡ ಮಾಡಬಹುದು, ಸರಿನಾ. ಇದೊಂದು ಕಡೆ ಆಯ್ತು. ಇನ್ನು ಉದ್ಯಾಪನೆಯನ್ನು ಮಾಡುವಂತಹ ಸಮಯ ಅಂದ್ರೆ ನಂಗೆ 9 ವಾರ ಮುಗಿತಾ ಬರ್ತಾ ಇದೆಯಪ್ಪ, 9ನೇ ವಾರ ಬಂತು, ನಾನು ಏನು ಮಾಡಬೇಕು ಅಂತ ಸಮಯದಲ್ಲಿ, ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಪೂಜೆಯನ್ನ ಯಥಾ ಪ್ರಕಾರ ಮಾಡುವ. ಅಂದ್ರೆ ಪೂಜೆಯನ್ನ ಹೇಗ್ ಮಾಡುವುದು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಯಮವನ್ನ ನಾನು ಹೇಳ್ತಿರೋದ್ರಿಂದ ಅದೇ ರೀತಿಯಾಗಿ 9 ವಾರಗಳು ಮಾಡಿದ ಬಳಿಕ ಪೂಜೆಯನ್ನು ಯಥಾಶಕ್ತಿ ಮಾಡಬೇಕು.
ಯಥಾಶಕ್ತ್ಯಾನುಸಾರ ಪೂಜೆಯನ್ನು ಮಾಡಬೇಕು. ಇನ್ನಷ್ಟು ವಿಶೇಷವಾಗಿ ಸಿಹಿ ತಿಂಡಿಗಳನ್ನ ಮಾಡುವಂತ. ಯಾಕೆಂತಂದ್ರೆ ಉದ್ಯಾಪನೆಯನ್ನು ಮಾಡ್ತೇವೆ. ಅಂದ್ರೆ 9ನೇ ವಾರ ಭಾವನ ವ್ರತವನ್ನು ಮುಗಿಸ್ತೇವೆ. ಹಂಗಾಗಿ ಇನ್ನಷ್ಟು ಸಿಹಿ ತಿಂಡಿಗಳನ್ನ ಮಾಡುವಂಥದ್ದು ಬಾಬಾ. ನೈವೇದ್ಯವನ್ನು ಮಾಡಬೇಕು. ಬಳಿಕ ಪೂಜೆ ಎಲ್ಲ ಮುಗಿದ್ಮೇಲೆ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಬಾಬಾರವರ ದಿವ್ಯವಾದ ದರ್ಶನವನ್ನ ಕಣ್ ತುಂಬಿಕೊಳ್ಳುವಂಥದ್ದು ಅಲ್ವಾ. ನಾವು ಮನೆಯಲ್ಲಿ ಪೂಜೆ ಮಾಡಿದ್ಮೇಲೆ ಬಾಬಾರವರ ದರ್ಶನವನ್ನು ಖಂಡಿತವಾಗ್ಲೂ ಮಾಡಬೇಕು. ಅದು ಯಾವುದೇ ಸಮಯವಾಗಿರ್ಬೋದು. ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು. ದೇವಸ್ಥಾನ ಯಾವ ಸಮಯದಲ್ಲಿ ತೆರೆದಿರುತ್ತೋ ಆ ಸಮಯದಲ್ಲಿ ಹೋಗಿ ದೇವರ ದರ್ಶನವನ್ನು ಅಂದ್ರೆ ಬಾಬಾರವರ ದಿವ್ಯ ದರ್ಶನವನ್ನು ಮಾಡಲೇಬೇಕು. ಸರಿನಾ? ಅದಾಯ್ತು. ಇನ್ನ ಬುಕ್ಗಳನ್ನು ಕೊಡೋ ವಿಚಾರವಾಗಿ 9 ವಾರ ಆಯ್ತು. ಆ ಬುಕ್ಗಳನ್ನ ಇಟ್ಕೊಂಡಿರ್ತೀವಿ, 9 ಬುಕ್ಗಳನ್ನ ಏನ್ ಮಾಡಬೇಕು? ಅದನ್ನು ಕೂಡ ನಾವು ಮುತ್ತೈದೆಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನ ತಗೊಳ್ಳುವಂಥದ್ದು. ಸರಿನಾ? ಯಾವ ರೀತಿಯನ್ನ ಕೊಡಬೇಕು ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸರಿನಾ? ಇನ್ನು ಉದ್ಯಾಪನೆಯ ಸಮಯದಲ್ಲಿ ನಾವು ಏನೇನನ್ನ ಮಾಡಬೇಕು? ಶಕ್ತ್ಯಾನುಸಾರ ಶಕ್ತಿ ಇದ್ರೆ ಬ್ರಾಹ್ಮಣರಿಗೆ ಒಂದು 9 ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುವಂಥದ್ದು. ಸರಿನಾ? ಇಲ್ಲ ನನಗೆ ಅಷ್ಟು ಶಕ್ತಿ ಇಲ್ಲಪ್ಪ, ಯಾವ್ದಾದ್ರು ಹಸು ಕರುಗಳಿಗಾಗಿರ್ಬೋದು, ನಾಯಿಗಳಿಗಾಗಿ ಶ್ವಾನಗಳಿಗಾಗಿರ್ಬೋದು, ಯಾವ್ದಾದ್ರು ಕಾಗೆ ಪಾರಿವಾಳಗಳಿಗಾಗಿರ್ಬೋದು, ಹಸುಗಳಿಗಾದ್ರೆ ತರಕಾರಿ ಹಣ್ಣುಗಳನ್ನ ಕೊಡುವಂಥದ್ದು, ನಾಯಿಗಳಿಗಾದ್ರೆ ರೊಟ್ಟಿ ಚಪಾತಿಗಳನ್ನ ಕೊಡುವಂಥದ್ದು, ಪಕ್ಷಿಗಳಿಗಾದ್ರೆ ಒಂದಷ್ಟು ಕಾಳುಗಳನ್ನ ಹಾಕುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದು. ಸರಿನಾ? ಇನ್ನ ಜೊತೆಗೆ ನಾನು ವ್ರತವನ್ನು ಮಾಡುವಂತಹ ಸಮಯದಲ್ಲಿ ಒಂದಷ್ಟು ಮುಟ್ಟು ಮೈಲಿಗೆ ಬಂತಪ್ಪ, ಏನ್ ಮಾಡ್ಬೇಕು ಅಲ್ವಾ? ಅದನ್ನು ಕೂಡ ತಿಳ್ಕೊಳ್ಳೇಬೇಕು ನಾವು ಅಲ್ವಾ? ಹಾಗಾಗಿ ಮುಟ್ಟು ಮೈಲಿಗೆ ಬಂದ್ರೆ ಏನ್ ಮಾಡ್ಬೇಕು? ಅದನ್ನ ಮುಂದುವರಿಸುವಂತವ್ರು ಯಾರು? ಮುಂದುವರಿಸಬಹುದಾ? ಇಲ್ಲ ನಾನೇ ಮೈಲಿಗೆ ಮುಗಿದ್ಮೇಲೆ ವ್ರತವನ್ನು ಮುಂದುವರಿಸಬಹುದಾ? ಅಥವಾ ಆ ಮುಗಿದಂತಹ ಅಂದ್ರೆ ಮಧ್ಯದಲ್ಲಿ ನಿಂತಹ ವ್ರತವನ್ನು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಆಗಿರ್ಬೋದು, ಅಂದ್ರೆ ಯಜಮಾನರು ವ್ರತವನ್ನು ಮಾಡ್ತಿದ್ರೆ ಹೆಂಡತಿ ಆಗಿರ್ಬೋದು, ಅಥವಾ ಹೆಂಡತಿ ವ್ರತವನ್ನು ಮಾಡ್ತಿದ್ರೆ ಅವರ ಯಜಮಾನರಾಗಿರ್ಬೋದು, ಅಥವಾ ಮಕ್ಕಳು ಮಾಡ್ತಿದ್ರೆ ಅಂದ್ರೆ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಯಾರಾದ್ರೂ ಮಾಡ್ತಿದ್ರೆ ನನ್ನ ತಂದೆ ತಾಯಿ ಮುಂದುವರಿಸ್ಬೋದಾ ಅಥವಾ ಇಲ್ವಾ? ಇಲ್ಲ ಆ ವ್ರತವನ್ನು ನನ್ನ ಮೈಲಿಗೆ ಎಲ್ಲ ಮುಗಿದ ಮೇಲೆ ಪುನಃ ಹೇಗ್ ಮುಂದುವರಿಸುವಂಥದ್ದು ಅಲ್ವಾ? ಇದ್ರ ಎಲ್ಲದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಏನಪ್ಪಾ ಅಂದ್ರೆ ನಿಯಮಗಳನ್ನ ತಿಳ್ಕೊಳ್ತಾ ಬರೋಣ. ಇಷ್ಟ ಆಯ್ತು. ಸರಿನಾ? ಹಾಗಾದ್ರೆ ಈ ವ್ರತವನ್ನು ಹೇಗೆ ಮಾಡೋದು? ಎಲ್ಲಿ ಮಾಡೋದು? ಯಾವ ರೀತಿ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಂದ್ರೆ ನಿಮಗೆ ಸೂಕ್ತ ಅನ್ಸಿದ್ರೆ, ನನಗೆ ಈ ವಿಡಿಯೋ ನನಗೆ ಉಪಯೋಗ ಆಗುತ್ತಪ್ಪ, ಇದರಿಂದ ಏನಾದ್ರೂ ಒಂದಷ್ಟು ತಿಳ್ಕೊಂಡೆ ಅನ್ನೋದಾಗಿದ್ರೆ ಈ ವಿಡಿಯೋನ ಇನ್ನಷ್ಟು ನಿಮ್ಮ ಸಾಯಿ ಭಕ್ತರಿಗೆ, ಸಾಹಿ ಸ್ನೇಹಿತರಿಗೆ, ಸರಿನಾ? ವ್ರತವನ್ನು ಮಾಡಲಿಕ್ಕೆ ಬಯಸುವಂತಹ ಭಕ್ತರಿಗಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಕಳಿಸುವಂತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ಸಾಯಿರಾಮ್. ಜೈ ಶ್ರೀಮನ್ ನಾರಾಯಣ.